ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಶ್ನೆ ಮತ್ತು ನನ್ನ ಉತ್ತರ ಅಂದರೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಎನ್ನುವಂಥ ಒಂದು ವಿಶೇಷವಾದಂಥ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಕಾರಣ ಏನು ಅಂದರೆ PST, GPT ಮತ್ತು HSTR ಅನ್ನಂಥ ಒಂದು ಬೃಹತ್ ನೇಮಕಾತಿ ನಡೆಯುವಂಥ ಇಂಥ ಸಂದರ್ಭದಲ್ಲಿ ಹಲವಾರು ಅಭ್ಯರ್ಥಿಗಳಿಗೆ ಹಲವಾರು ಪ್ರಶ್ನೆಗಳು ಇರುವುದು ಸಹಜ ಆಗುತ್ತೆ. ಯಾಕಂದರೆ 15,000 ಶಿಕ್ಷಕರ ನೇಮಕಾತಿ ಅಂದರೆ ಹೆಚ್ಚು ಕಡಿಮೆ 4 ವರ್ಷಗಳ ನಂತರ ಒಂದು ಬೃಹತ್ ನೇಮಕಾತಿ ನಡೀತಾ ಇದೆ. ಈ ಕಾರಣಕ್ಕೋಸ್ಕರ ಅಂದರೆ ಯಾವುದೇ ಡೌಟ್ಗಳು ನಿಮ್ಮಲ್ಲಿ ಉಳಿಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೀನಿ. ಇಲ್ಲಿ ಆಲ್ರೆಡಿ ನನ್ನ ಹತ್ರ ಒಂದಷ್ಟು ಪ್ರಶ್ನೆಗಳನ್ನು ನೀವು ಕಮೆಂಟ್ ಮೂಲಕ ಕೇಳಿದ್ರಿ. ಆ ಎಲ್ಲ ಪ್ರಶ್ನೆಗಳನ್ನು ನಾನೀಗ ನಿಮಗೆ ತೋರಿಸ್ತಾ ಅವುಗಳಿಗೆ ಉತ್ತರವನ್ನು ನೀಡ್ತೀನಿ. ಆದಾಗ್ಯೂ ಕೂಡ ಈ ಒಂದು ವಿಡಿಯೋನ ನೋಡುವಂಥ ಸಂದರ್ಭದಲ್ಲಿ ನಿಮಗೆ ಹೊಸ ಹೊಸ ಡೌಟ್ಗಳು ಬರ್ಬೋದು. ಅಂಥ ಸಂದರ್ಭದಲ್ಲಿ ನೀವು ತಪ್ಪದೇನೆ ಕಾಮೆಂಟ್ ಮಾಡಿ, ತತ್ಕ್ಷಣವೇ ನಾನು ಅದಕ್ಕೆ ಉತ್ತರವನ್ನು ನೀಡ್ತೀನಿ. ಒಂದು ವೇಳೆ ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ನನಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ನಾನು ಅದನ್ನು ಎಷ್ಟೊತ್ತಿದ್ರೂ ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಅದಕ್ಕೆ ಉತ್ತರವನ್ನು ತಿಳ್ಕೊಂಡು ನಿಮಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸ್ತೀನಿ ಅನ್ನುವಂಥ ಭರವಸೆಯನ್ನು ನೀಡ್ತಾ ನಾನು ಈ ಒಂದು ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಗಳಿಂದ ನಿಮಗೆ ಸಹಾಯ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ನಿಮ್ಮಿಂದನೂ ಕೂಡ ನಾನು ಒಂದು ಸಣ್ಣ ಉಚಿತವಾದಂಥ ಸಬ್ಸ್ಕ್ರೈಬನ್ನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಹಾಗೆಯೇ ನಿಮ್ಮ ಡೌಟ್ಸ್ಗಳೇನಿದ್ದಾವೆ ಅದನ್ನು ತಪ್ಪದೇನೆ ಕೇಳಿಕೊಂಡು ಡೌಟು ಕ್ಲಿಯರ್ ಮಾಡಿಕೊಡ್ರಿ. ಈಗ ನಾವು ನೇರವಾಗಿ ಮೊದಲ ಪ್ರಶ್ನೆಗೆ ಹೋಗೋಣ. ತಾವಿಲ್ಲಿ ನೋಡ್ಬೋದು ಸರ್, ಏಜ್ ಲಿಮಿಟ್ ಎಷ್ಟು ಅಂತೇಳಿ. ಹಾಗಾದರೆ PST, GPT, HSTRಗೆ ಏಜ್ ಲಿಮಿಟ್ ಎಷ್ಟು ಅನ್ನುವಂಥದ್ದನ್ನು ನೋಡೋದಾದರೆ ತಾವಿಲ್ಲಿ ನೋಡ್ತಾ ಇದ್ರಿ, ಇದು 2022ರ GPT ನೋಟಿಫಿಕೇಷನ್. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ನೀಡಬೇಕಾಗಿದೆ ಅಂತಂದರೆ ಒಂದು ಅಧಿಕೃತವಾದಂಥ ಡಾಕ್ಯುಮೆಂಟ್ ಮೂಲಕ ನೀಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಿಮಗೆ ವಯೋಮಿತಿ ಬಗ್ಗೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ನೋಡಿ, GPT ಅಂದರೆ ಬಹುತೇಕ PST, GPT, HSTRಗೆ ಒಂದೇ ರೀತಿಯಾಗಿ ಈ ಒಂದು ವಯೋಮಿತಿ ಬಹುತೇಕ ಇರುತ್ತೆ. ನೋಡಿ, ಕನಿಷ್ಠ 21 ವರ್ಷ ಆಗಿರಬೇಕು. ಅದು ಕನಿಷ್ಠ, ಎಲ್ಲರಿಗೂ ಕೂಡ ಕನಿಷ್ಠವಾಗಿ ನಿಮಗೆ 21 ವರ್ಷ ವಯಸ್ಸಾಗಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ 42 ವರ್ಷದವರೆಗೆ ನಿಮಗೆ ಅವಕಾಶ ಇದೆ. 2A, 2B, 3A, 3B ಆಗಿದ್ದರೆ 45 ವರ್ಷದವರೆಗೆ ಅವಕಾಶ ಇದೆ. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ವಿಕಲಚೇತನ ಅಭ್ಯರ್ಥಿಗಳು ಅಂದರೆ SC, ST ಕ್ಯಾಟಗರಿ 1 ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ 47 ವರ್ಷದವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಇನ್ನೊಂದು ಡೌಟ್ ಬರುತ್ತೆ ನಿಮಗೆ, ಏನಂತಂದರೆ 5 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ, ಅದು ಅನ್ವಯಿಸುತ್ತಾ ಅಂದರೆ ಖಂಡಿತವಾಗಲೂ ಅನ್ವಯಿಸುತ್ತೆ. ಇಲ್ಲಿ ಸಾಮಾನ್ಯ ವರ್ಗದವರು 42 ಇದ್ದಿದ್ದು 47 ಆಗುತ್ತೆ. ಹಾಗೆಯೇ 2A, 2B, 3A, 3B 45 ಇದ್ದಿದ್ದು 50 ಆಗುತ್ತೆ. SC, ST ಕ್ಯಾಟಗರಿ 1 47 ಇದ್ದಿದ್ದು 52 ಆಗುತ್ತೆ. ಈ ರೀತಿಯಾಗಿ ವಯೋಮಿತಿ ಹೆಚ್ಚಾಗುತ್ತೆ. ಬಟ್ ಉಳಿದಂಥವ್ರಿಗೇನು ವಯೋಮಿತಿ ಸಡಿಲಿಕೆ ಕೋರುವಂಥ ಅವಶ್ಯಕತೆ ಇಲ್ಲ. ಬಟ್ ವಯೋಮಿತಿ ಯಾರ್ದೆಲ್ಲ ಮೀರಿದೆ ಅವ್ರು ಬೇಕಾದರೆ ಈ 5 ವರ್ಷ ನಿಮಗೂ ಕೂಡ ಅನ್ವಯಿಸುತ್ತೆ. ಆ ಒಂದು ಅವಕಾಶವನ್ನು ನೀವು ಸದುಪಯೋಗ ಮಾಡ್ಕೋಬಹುದು. ಈಗ ಬಹುತೇಕ ಏಜ್ ಲಿಮಿಟ್ ಎಷ್ಟು ಅನ್ನುವಂಥ ಪ್ರಶ್ನೆಗೆ ಎಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಎರಡನೇ ಪ್ರಶ್ನೆಯನ್ನು ನಾವು ನೋಡೋಣ. ನೋಡಿ, ಇಲ್ಲಿ ಏನಿದೆ ಅಂತಂದರೆ BA, MA, ನೋಡಿ BA, MA ಇನ್ ಇಂಗ್ಲೀಷ್ ಆ್ಯಂಡ್ B.Ed ಆಗಿದೆ, ಅಪ್ಲೈ ಮಾಡಬಹುದಾ ಅಂತಕ್ಕಂಥದ್ದು. ನೋಡಿ, ಇಲ್ಲಿ PST ಅಂತೂ D.Ed ಆಗಿರಬೇಕು, ನಿಮ್ಗೆ ಗೊತ್ತಿದೆ. ಈಗ ನಾವು GPT ಮತ್ತು HSTRದು ವಿಚಾರ ಮಾಡೋಣ. ಯಾಕಂದರೆ ಅಲ್ಲಿ D.Ed ಅವ್ರು ಮೆನ್ಷನ್ ಮಾಡಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ವೇಳೆ D.Ed ಆಗಿತ್ತು ಅಂದರೆ PST, GPT, HSTR ಮೂರಕ್ಕೂ ನೀವು ಎಲಿಜಿಬಲ್ ಇರ್ತಿದ್ರಿ. ಯಾಕಂದರೆ ಇಲ್ಲಿ B.Ed ಆಗಿದೆ ಅನ್ನುವಂಥದ್ದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗೆ ಮಾತ್ರ ಉತ್ತರ ನೀಡೋಣ. ಯಾಕಂದರೆ ಸುಮ್ಮನೆ ಅನವಶ್ಯಕವಾಗಿ ಚರ್ಚೆ ಮಾಡ್ತಾ ಹೋದ್ರೆ ಗೊಂದಲಕ್ಕೀಡಾಗುತ್ತೆ. BA ಆಗಿದೆ, MA ಇನ್ ಇಂಗ್ಲೀಷ್ ಆಗಿದೆ ಮತ್ತು B.Ed ಕೂಡ ಆಗಿದೆ. ಇಲ್ಲಿ ನಮಗೆ MA ಅವಶ್ಯಕತೆ ಇರೋದಿಲ್ಲ. ಎಲ್ಲಿ ಅಂತಂದರೆ GPTಯಲ್ಲಿ ಮತ್ತು HSTRನಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದರೆ BA ಮತ್ತು B.Ed ಎರಡೂ ಆಗಿದೆ ಅಲ್ವಾ. BA ಆಗಿದೆ, B.Ed ಆಗಿದೆ. ಹಾಗಾದರೆ ನೀವು ಶಿಕ್ಷಕರಾಗೋದಕ್ಕೆ ಅರ್ಹತೆ ಇದೆ. ಯಾವುದಕ್ಕೆ? HSTRಗೆ 100% ನಿಮಗೆ ಅವಕಾಶ ಇದೆ. ಆದರೆ TET ಪೇಪರ್ 2 ಆಗಿತ್ತು ಅಂದರೆ ನೀವು GPTಯನ್ನು ಕೂಡ ಬರೀಬೋದು. ಒಂದು ವೇಳೆ TET ಪೇಪರ್ 2 ಆಗಿಲ್ಲ ಅಂತಂದರೆ ನೀವು HSTRನ್ನು ಮಾತ್ರ ಬರಿಬೋದು. ಅಂದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಒಂದು ವೇಳೆ TET ಪೇಪರ್ 2 ಆಗಿದ್ದರೆ GPTಯನ್ನು ಕೂಡ ಓದ್ಕೊಳ್ಳಿ. ಅಂದರೆ ಎರಡು ಸಿಲೆಬಸ್ ಸೇಮ್ ಇದೆ, HSTR ಮತ್ತು GPT. ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೋಡಿ, ಮತ್ತೆ ಅದೇ ಪ್ರಶ್ನೆ ಬಂದಿದೆ. ಸರ್, ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರಾ ಪ್ಲೀಸ್ ತಿಳಿಸಿ. ಅಂದರೆ 5 ವರ್ಷ ಆ್ಯಡ್ ಆಗುತ್ತಾ ಸರ್ ಆ್ಯಸ್ ಪರ್ ಓಲ್ಡ್ ನೋಟಿಫಿಕೇಷನ್? ಓಲ್ಡ್ ನೋಟಿಫಿಕೇಷನ್ ಅನ್ನಲ್ಲ, ಅವರು ಹೇಳಿದ್ದಾರೆ ಏನಂತಂದರೆ 2027ರ ಡಿಸೆಂಬರ್ 31ರ ಒಳಗಾಗಿ ಎಷ್ಟು ನೋಟಿಫಿಕೇಷನ್ಗಳಾಗ್ತವೆ ಎಲ್ಲ ನೋಟಿಫಿಕೇಷನ್ಗಳಿಗೂ 5 ವರ್ಷ ವಯೋಮಿತಿಯನ್ನು ನೀಡ್ತಾರೆ. ಅದು ಬರೀ ಶಿಕ್ಷಕರದಂತಷ್ಟೇ ಅಲ್ಲ, ಶಿಕ್ಷಕರಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, KS ಆಗಿರ್ಬೋದು, SDFD, VAO ಯಾವುದೇ ಆಗಲಿ, ಒಟ್ಟಾರೆಯಾಗಿ ಸರ್ಕಾರಿ ಹಾಗೂ
ಸರ್ಕಾರದ ಅನುದಾನಕ್ಕೊಳಪಟ್ಟಂಥ ಎಲ್ಲ ನೇಮಕಾತಿಗಳಿಗೂ ಕೂಡ ಈ ಒಂದು ವಯೋಮಿತಿ ಅನ್ವಯಿಸುತ್ತೆ. ಆ ಕಾರಣಕ್ಕೋಸ್ಕರ 2027 ಡಿಸೆಂಬರ್ 31 ಒಳಗಾಗಿ ಎಷ್ಟು ನೋಟಿಫಿಕೇಷನ್ಗಳಾಗ್ತವೆ ಆ ಎಲ್ಲ ನೋಟಿಫಿಕೇಷನ್ಗಳಿಗೂ ಕೂಡ ಇದು ಅನ್ವಯಿಸುತ್ತೆ. ಕೇವಲ ಒಂದೆರಡು ಡಿಪಾರ್ಟ್ಮೆಂಟ್ ಅಂತ ಅಲ್ಲ. ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. D.Ed ವಿತ್ BA ಆದವರು ಅಟೆಂಡ್ ಮಾಡ್ಬೋದಾ ಸರ್? TET ಪಾಸ್ ಆಗದೇ ಇದ್ದರು ಅಂತ ನೀವು ಕೇಳಿದ್ರಿ, ಅಪ್ಲೈ ಮಾಡ್ಬೋದಾ ಸರ್? ಪ್ಲೀಸ್ ತಿಳಿಸಿ. ನೋಡಿ, ನೀವು TET ಪೇಪರ್ 1 ಪಾಸ್ ಆಗಿದ್ದರೆ PhDಗೆ ಅಪ್ಲಿಕೇಶನ್ ಆಗ್ಬೋದಿತ್ತು. ಆದರೆ ನೀವು TET ಪೇಪರ್ 1 ಪಾಸ್ ಆಗಿಲ್ಲ ಮತ್ತು TET ಪೇಪರ್ 2 ಪಾಸ್ ಆಗಿದ್ದರೆ GPT ಅಪ್ಲೈ ಮಾಡ್ಬೋದಾಗಿತ್ತು. ಆದರೆ ನೀವು TETನೇ ಪಾಸ್ ಆಗಿಲ್ಲ ಅಂತ ಹೇಳ್ತಾ ಇದ್ರಿ, ಅಂದರೆ TET ಪಾಸ್ ಆಗದೇ ಇದ್ದರು ಅಂತ ಕೇಳ್ತಾ ಇದ್ರಿ. ಸೊ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಒಂದು ವೇಳೆ TET ಪೇಪರ್ 1 ಮತ್ತು TET ಪೇಪರ್ 2 ಏನಾದರೂ ಪಾಸ್ ಆಗಿದ್ದರೆ ಪೇಪರ್ 1ಗೆ PhD ಬರೀತಿದ್ರಿ, ಪೇಪರ್ 2ಗೆ GPT ಬರೀತಿದ್ರಿ. ಯಾಕಂದರೆ ನಿಮ್ಮದು D.Ed ಆಗಿದೆ, ಅದಕ್ಕೋಸ್ಕರ PhD ಬರುತ್ತೆ. ಬಟ್ TET ಪಾಸ್ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಒಂದು ವೇಳೆ TET ಪಾಸ್ ಆಗಿಲ್ಲ ಅಂತಂದರೆ PhD ನಿಮಗೆ ಬರೋದಿಲ್ಲ. ಹಾಗೆಯೇ ಪೇಪರ್ 2 TET ಅನ್ನೋಂಥರು ನೀವು ಪಾಸ್ ಆಗಿಲ್ಲ ಅಂತಂದರೆ ಇಲ್ಲಿ GPT ಕೂಡ ನಿಮಗೆ ಅವಕಾಶ ಸಿಗೋದಿಲ್ಲ. ಹಾಗಾದರೆ ಈಗ HSTR ಇದಕ್ಕೆ, ಯಾಕಂದರೆ ನೋಡಿ, ನಾನು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಮಾಡಿದ್ನಲ್ವಾ, ಅಂದರೆ ಒಂದು ವಿಡಿಯೋ ಮಾಡಿದ್ನಲ್ವ, ಆ ವಿಡಿಯೋಗೆ ಬಂದಂಥ ಕಾಮೆಂಟ್ ಇದೆ. ಅದಕ್ಕೋಸ್ಕರ ಇಲ್ಲಿ ಅದನ್ನು ಕೂಡ ನಾನು ಸ್ಪಷ್ಟಪಡಿಸ್ತೀನಿ. HSTRಗೆ ಒಂದು ವೇಳೆ ನಂದು TET ಆಗಿಲ್ಲ, D.Ed ಆಗಿದೆ, BA ಆಗಿದೆ, ನಾನು ಹೈಸ್ಕೂಲ್ಗೆ ಅಪ್ಲೈ ಮಾಡ್ಬೋದಾ ಅನ್ನುವಂಥ ವಿಚಾರವನ್ನು ಅವ್ರು ಕೇಳಿರ್ಬೋದು. ನೋಡಿರಿ, ನಿಮ್ಮದೇನು ಅಂತಂದರೆ BA ಆಗಿದೆ, ಅದು ಸರಿ, ನೀವು ಎಲಿಜಿಬಲ್ ಇದ್ದೀರಿ. ಆದರೆ D.Ed ಆಗಿದೆ, ಅದಕ್ಕೋಸ್ಕರ ಇಲ್ಲಿ HSTRಗೆ D.Ed ಅವಕಾಶ ಕೊಡೋದಿಲ್ಲ. ಒಂದು ವೇಳೆ ನಿಮ್ಮದೇನಾದರೂ B.Ed ಆಗಿದ್ದರೆ, ಒಂದು ವೇಳೆ TET ಆಗಿಲ್ಲ ಅಂದ್ರೂ ಕೂಡ ನೀವು HSTR ಬರೀಬಹುದಾಗಿತ್ತು. ಸೊ ನೋಡಿ, ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಬಟ್ ಇಲ್ಲಿ ಯಾವುದೇ ನಿಮ್ಮ ಹೆಸರುಗಳನ್ನಾಗಲಿ ಏನನ್ನಾಗಲಿ ನಾನು ತೋರಿಸಿಲ್ಲ. ಜಸ್ಟ್ ಏನಪ್ಪ ಅಂದರೆ ಕೆಲವರಿಗೆ ಡೌಟ್ಸ್ ಇರ್ತಲ್ವ, ಅವರು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ನೋಡಿ, ಬಿಕಾಮು B.Ed ಮಾಡಿದವರಿಗೆ ಅವಕಾಶ ಇಲ್ವಾ ಸರ್ ಅಂತ ಕೇಳಿದ್ದಾರೆ. ನೋಡಿ, ಬಿಕಾಮ್ ಮುಗಿದಿದೆ, ಜೊತೆಗೆ B.Ed ಕೂಡ ಮುಗಿದಿದೆ. ಇದು ಬಹಳಷ್ಟು ಜನ ಕೇಳ್ತಾ ಇರುವಂಥ ಒಂದು ಪ್ರಶ್ನೆ. ಯಾಕೆ ನಿಮಗೆ ಅವಕಾಶ ಇಲ್ಲ ಅಂತಂದರೆ, ನಿಜವಾಗಿಯೂ ನಿಮಗೆ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂತಂದರೆ, ನೋಡಿ, ನೀವು GPT-ನಾದರೂ ಬರಿಬೋದು ಮತ್ತು HSTRನಾದರೂ ಬರಿಬೋದು ಅಂತ ನೀವು ಅಂದ್ಕೊಂಡಿದ್ರೆ, ಯಾಕೆ ಅವಕಾಶ ಕೊಡಲಿಲ್ಲ ಅಂತಂದರೆ, ನೀವು ಡಿಗ್ರಿಯಲ್ಲಿ ಹಿಸ್ಟ್ರಿಯನ್ನು ನೋಡಿ, ನೀವಲ್ಲ, ಒಟ್ಟಾರೆಯಾಗಿ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಹಾಗೆ ಎಕನಾಮಿಕ್ಸ್, ಸೋಷಿಯಾಲಜಿ, ಒಟ್ಟಾರೆಯಾಗಿ 5 ಸಬ್ಜೆಕ್ಟ್ಗಳಿದಾವಲ್ವ ಇಲ್ಲಿ. ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಸು, ಸೋಷಿಯಾಲಜಿ, ಈ 5 ಸಬ್ಜೆಕ್ಟ್ನಲ್ಲಿ ನೀವು ಡಿಗ್ರಿಯಲ್ಲಿ 2 ಸಬ್ಜೆಕ್ಟನ್ನು ಓದಿರಬೇಕಾಗುತ್ತೆ. ಆದರೆ ಬಿಕಾಮ್ದವರು ಈ ಮೇಲಿನ 5 ಸಬ್ಜೆಕ್ಟ್ಗಳಲ್ಲಿ ಯಾವುದೇ 2 ಸಬ್ಜೆಕ್ಟ್ಗಳನ್ನು ಓದಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನಿಮಗೆ ಅವಕಾಶ ಇಲ್ಲ. ಯಾಕಂದರೆ C&R ಇರತಕ್ಕಂಥದ್ದೇ. ಅಂದರೆ ನಿಯಮಗಳು ಏನಿದ್ದಾವೆ ಅಂತಂದರೆ, ಈ 5 ಸಬ್ಜೆಕ್ಟ್ನಲ್ಲಿ ಯಾವುದಾದ್ರೂ 2 ಸಬ್ಜೆಕ್ಟ್ನ ನೀವು 3 ವರ್ಷ ಡಿಗ್ರಿಯಲ್ಲಿ ಓದಿದ್ರಿ ಅಂತಂದರೆ ನಿಮಗೆ ಅವಕಾಶ ಸಿಗುತ್ತೆ. ಆದರೆ B.Ed ಮಾಡಿದಿರಿ, ಬಟ್ ನಿಮ್ಮ ಡಿಗ್ರಿಯಲ್ಲಿ ಆ ಸಬ್ಜೆಕ್ಟ್ಗಳು ಇಲ್ಲದೇ ಇರೋದ್ರಿಂದ ಬಿಕಾಮ್ದವ್ರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾದರೆ B.Edಗೆ ಯಾಕೆ ಅವಕಾಶ ಕೊಟ್ಟರೆ ನಮ್ಗೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ B.Edಗೆ ಅವಕಾಶ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಶಿಕ್ಷಕರಾಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಅನೇಕ ಜನ ಪ್ರಶ್ನೆ ಕೇಳಿದ್ರು. ಸೊ ನಾನು ಅದ್ರ ಬಗ್ಗೆ ಎಲ್ಲ ನಾವು ಉತ್ತರ ಕೊಡೋಕೆ ಹೋಗಲ್ಲ. ಯಾಕೆಂದರೆ ನಿಮಗೆ ಬಿಕಾಮ್ ಮಾಡಿದವರಿಗೆ B.Ed ಅವಕಾಶ ಇದೆಯಲ್ಲ, ಅದು ಯಾಕಂದರೆ ಮುಂದೆ ನೀವು MCom ಮಾಡ್ಕೊಂಡ್ರೆ, ಅಂದರೆ PU ಲೆಕ್ಚರರ್ಗೆ ನೀವು ಎಲಿಜಿಬಲ್ ಇದ್ರಿ, ಅಂದರೆ PUC ಲೆಕ್ಚರರ್ ಆಗ್ತಿರಲ್ವಾ, ಅಲ್ಲಿ PGನೂ ಆಗಿರಬೇಕು, B.Ed ಆಗಿರಬೇಕು. ನೀವು ಬಿಕಾಮ್ ಮೇಲೆ MCom ಮಾಡ್ಕೊತೀರಿ, MCom ಮಾಡ್ಕೊಂಡು B.Ed ಮಾಡ್ಕೊಂಡ್ರೆ ನೀವು PU ಲೆಕ್ಚರರ್ ಆಗ್ಬೋದು, ಅಥವಾ ಬಿಕಾಮ್ ಮತ್ತು MCom ಮಾಡ್ಕೊಂಡ್ರೆ ಅಂದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಆಗ್ಬೋದು. ಆದರೆ B.Ed ಅವಶ್ಯಕತೆ ಇಲ್ಲಿ AP ಬೀಳೋದಿಲ್ಲ. ಬಟ್ PU ಲೆಕ್ಚರರ್ ಆಗಬೇಕು ಅಂದರೆ B.Ed ಬೇಕೇ ಬೇಕು. ಅದಕ್ಕೋಸ್ಕರ ಬಿಕಾಮ್ ಮಾಡಿದವರು, MCom ಮಾಡಿದವರು ಕೂಡ B.Ed ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಅಂದರೆ ಡಿಗ್ರಿ ವಿತ್ B.Ed ಆಗಿರೋರು ನೋಡಿ ಅಪ್ಲೈ ಮಾಡ್ಬೋದು. ಅಂದರೆ ಹೈಸ್ಕೂಲ್ಗೆ HSTRಗೆ ಇವರು ಪ್ರಶ್ನೆ ಬಂದಿರತಕ್ಕಂಥದ್ದು. ಹೌದು, ಖಂಡಿತವಾಗಲೂ 100% ನೀವು ಅಪ್ಲಿಕೇಶನನ್ನು ಹಾಕಬಹುದು. ಯಾಕೆ ಅಂದರೆ ನಿಮ್ಮದು ಡಿಗ್ರಿ ಆಗಿದೆ ಮತ್ತು B.Ed ಆಗಿದೆ. ನೆನ್ಪಿಟ್ಕೊಳ್ಳಿ, ಡಿಗ್ರಿಯಲ್ಲಿ ನೀವು ಈಗ ತಾನೇ ನಾನು ಹೇಳಿದೆ, ಏನೋ ಹಿಸ್ಟ್ರಿ, ಸೋಷಿಯಾಲಜಿ, ಎಕನಾಮಿಕ್ಸು, ಜಿಯೋಗ್ರಫಿ, ಹಾಗೆಯೇ ಪೊಲಿಟಿಕಲ್ ಸೈನ್ಸ್, ಈ 5 ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ 2 ಸಬ್ಜೆಕ್ಟನ್ನು ನೀವು ಓದ್ಕೊಂಡಿದ್ರಿ ಅಂದರೆ, ಇಲ್ಲಿ ನೀವು ಡಿಗ್ರಿ ಅಂತ ಹೇಳಿದ್ರಿ, ಒಂದು ವೇಳೆ ಬಿಕಾಮ್ ಆಗಿದ್ದರೆ ಬರೋದಿಲ್ಲ ನಿಮಗೆ, ಅದು ನೆನಪಿರಲಿ. ಡಿಗ್ರಿ ಅಂದರೆ ಬಿಕಾಮ್ ಆಗೋ ಬದಲು ನೀವು BAಯನ್ನು ಓದಿದ್ರಿ ಅಂತಂದರೆ, BAನಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಸೋಷಿಯಾಲಜಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಈ 5 ವಿಷಯಗಳಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ಕಲ್ತಿದ್ರಿ ಅಂದರೆ ನೀವು TET ಆಗದೇ ಇದ್ರೂ ಕೂಡ ಡಿಗ್ರಿ ಮತ್ತು B.Ed ಆಧಾರದ ಮೇಲೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಕರೆದಾಗ ನೀವು ಅರ್ಜಿ ಸಲ್ಲಿಸಬಹುದು. ಮತ್ತೊಂದು ಪ್ರಶ್ನೆ,
ಸರ್ ಹಾಗಿದ್ರೆ ಟಿ ಟಿ ಕ್ಲಿಯರ್ ಆಗಿಲ್ಲ ಅಂದರೆ ಅಪ್ಲೈ ಮಾಡ್ಬೋದಾ ಸರ್? ಈಗ ತಾನೇ ಜಸ್ಟ್ ನಾನು ಹೇಳಿದೆ, ನೀವು ಬಿ ಎ ಮಾಡಿ, ನಾನು ಇಲ್ಲಿ ಬರೀ ಬಿ ಎ ಉದಾಹರಣೆ ಕೊಡ್ತಾ ಇದ್ದೀನಿ, ಮತ್ತು ಬಿ ಎಸ್ ಸಿದವ್ರು ಇರ್ತೀರಿ, ದಯವಿಟ್ಟು ನೀವು ಕೂಡ ಅಂದರೆ ಬಿ ಎಸ್ ಸಿನಲ್ಲಿ ಏನಂದರೆ ನೀವು ಪಿ ಸಿ ಎಮ್ ಇದ್ದವ್ರು ಮ್ಯಾಥ್ಸ್ಗೆ, ಸಿ ಬಿ ಜೆಡ್ ಇದ್ದವ್ರಿಗೆ ಹೈಸ್ಕೂಲ್, ಇದು ಸಿ ಬಿ ಜೆಡ್ ಇದ್ದವ್ರಿಗೆ ವಿಜ್ಞಾನಕ್ಕೆ, ಇದು ಸ್ವಲ್ಪ ಸ್ಪಷ್ಟತೆ ಇರಲಿ. ಅಂದರೆ ನಾನು ಬಿ ಎ ಅಂತಿದ್ದೀನಿ ಅಂದರೆ ಬಿ ಎಸ್ ಸಿದವ್ರಿಗೆ ಅದು ಅನ್ವಯಿಸುತ್ತೆ. ನಾನು ಬಿ ಎ ಅಂದಲ್ಲಿ ಒಂದು ವೇಳೆ ನೀವು ಬಿ ಎಸ್ ಸಿದವ್ರು ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ನೀವು ಬಿ ಎ ಬದಲಾಗಿ ಬಿ ಎಸ್ ಸಿ ಅನ್ಕೋಬೇಕು, ಹೌದಾ? ಓಕೆ. ಟಿ ಟಿ ಕ್ಲಿಯರ್ ಆಗಿಲ್ಲ ಅಂದರೆ, ನೀವು ಟಿ ಟಿ ಕ್ಲಿಯರ್ ಆಗಿಲ್ಲ ಅಂದ್ರೂ ಕೂಡ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ ಭಾಗವಹಿಸ್ಬೋದು, ಆದರೆ ಜಿ ಪಿ ಟಿ ಬರೋದಿಲ್ಲ, ಯಾಕಂದರೆ ಟಿ ಟಿ ಕ್ಲಿಯರ್ ಆಗಿರಬೇಕು. ಪಿ ಎಚ್ ಟಿ ಬರೋದಿಲ್ಲ, ಯಾಕಂದರೆ ಅಲ್ಲಿ ಕೂಡ ಟಿ ಟಿ ಪಾಸ್ ಆಗಿರಬೇಕು. ಬಟ್ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೋದು ನೀವು ಜಾಬ್ ಮಾಡಬೇಕು ಅಂತಂದರೆ ನೀವು ಬಿ ಎನಲ್ಲಿ ನಾನು ಈಗ ತಾನೇ ತಿಳಿಸಿದಂಥ 5 ವಿಷಯಗಳಲ್ಲಿ 2 ಸಬ್ಜೆಕ್ಟ್ಗಳನ್ನು ಓದಿರಬೇಕು, ಜೊತೆಗೆ ಬಿ ಎಡ್ ಆಗಿರಬೇಕು. ಆಗ ಮಾತ್ರ ನೀವು ಟಿ ಟಿ ಕ್ಲಿಯರ್ ಆಗಿಲ್ಲ ಅಂದ್ರೂ ಕೂಡ 100% ಅಪ್ಲಿಕೇಶನನ್ನು ನೀವು ಸಲ್ಲಿಸಬಹುದು, ಹಾಗೆ ನೌಕರಿ ಕೂಡ ಪಡೆದುಕೊಳ್ಳಬಹುದು. ಮತ್ತೊಂದು ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಏನಂತಂದರೆ, ನಂದು ಫಸ್ಟ್ ಇಯರ್ ಪಿ ಜಿ ಮಾರ್ಕ್ಸ್ ಕಾರ್ಡ್ ಕಳೆದು ಹೋಗಿದೆ, ಸೆಕೆಂಡ್ ಇಯರ್ ಮಾತ್ರ ಇದೆ, ನಾನು ಅಪ್ಲಿಕೇಶನ್ ಹಾಕೋಕ್ಕಾಗಲ್ವಾ? ಅಂದರೆ ಇದು ಪಿ ಜಿ ಅಂತ ನಾನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಇದು ಪಿ ಯು ಲೆಕ್ಚರರ್ಗೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಅಂದರೆ ಪಿ ಯುದು ಮತ್ತು ಎ ಪಿದು. ಬಟ್ ಯಾಕಂದರೆ ಎಲ್ಲರಿಗೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿರ್ತವೆ, ಈ ಥರ ಏನಾದರೂ ಮಾರ್ಕ್ಸ್ ಕಾರ್ಡ್ ಅವುಗಳನ್ನು ಕಳ್ಕೊಂಡು. ನೋಡಿರಿ, ಮಾರ್ಕ್ಸ್ ಕಾರ್ಡ್ ಕಳೆದಿದೆ ಅಂದರೆ ಅದು ಅಚಾನಕ್ ಕಳೆದಿದೆ. ಮಾರ್ಕ್ಸ್ ಕಾರ್ಡ್ ಕಳೆದ ತಕ್ಷಣ ನಿಮ್ಮ ಕ್ವಾಲಿಫಿಕೇಷನ್ ಏನು ಕಳೆದು ಹೋಗಲ್ವಲ್ಲ, ಆ ಕಾರಣಕ್ಕೋಸ್ಕರ ನಿಮ್ಮ ಪಿ ಜಿ ಮಾರ್ಕ್ಸ್ ಕಾರ್ಡ್ ಕಳೆದಿದ್ರೂ ಕೂಡ ಫಸ್ಟ್ ಇಯರ್ನಲ್ಲಿ ಏನು ನಿಮ್ಮದು ಒಂದು ಫೋಟೋ ಇದ್ದರೆ ಸಾಕು. ಅಂದರೆ ಫೋಟೋ ಅಂದ್ರೇನು, ಅದು ಮಾರ್ಕ್ಸ್ ಕಾರ್ಡ್ನ ಫೋಟೋ ಅಥವಾ ಒಂದು ಜೆರಾಕ್ಸ್ ಇದ್ದರೆ ಸಾಕು. ಯಾಕಂದರೆ ಆ ಮಾರ್ಕ್ಸ್ ಕಾರ್ಡ್ನಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದಿದ್ದಾವೆ ಅನ್ನೋದು ಗೊತ್ತಾಗಬೇಕಲ್ವ, ಆ ಕಾರಣಕ್ಕೋಸ್ಕರ ಅದರಲ್ಲಿರ್ತಕ್ಕಂಥ ಮಾರ್ಕ್ಸ್ ನಿಮಗೇನಾದರೂ ಗೊತ್ತಿದ್ದರೆ, ಮತ್ತು ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಏನಿದೆ ಅದರಲ್ಲಿರ್ತಕ್ಕಂಥ ಮಾರ್ಕ್ಸು ಒಟ್ಟಾರೆ ಇವನ್ನ ಎಂಟ್ರಿ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಅಂದರೆ ನೀವು ಸೈಬರಿಗೆ ಹೋಗಿದ್ರಿ, ಪಿ ಯು ಲೆಕ್ಚರರಿಗೂ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ನೀವು ಅಪ್ಲಿಕೇಶನನ್ನು ಹಾಕ್ತಿರ್ತೀರಿ. ಹಾಕುವಂಥ ಸಂದರ್ಭದಲ್ಲಿ ನೀವು ಫಸ್ಟ್ ಇಯರು ಪಿ ಜಿದು ಮತ್ತು ಸೆಕೆಂಡ್ ಇಯರ್ ಪಿ ಜಿದು ಎರಡನ್ನೂ ಸೇರಿಸಿ ನೀವು ಅಲ್ಲಿ ಟೋಟಲ್ ಮಾರ್ಕ್ಸ್ ಹಾಕಬೇಕಾಗುತ್ತೆ. ಅಂದರೆ ಟೋಟಲ್ ಮಾರ್ಕ್ಸ್ ಹಾಕುವಂಥ ಸಂದರ್ಭದಲ್ಲಿ ಈಗ ನೀವು ಕಳೆದೋಗಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ಮಾರ್ಕ್ಸ್ ತೊಗೊಂಡಿರ್ತೀರಿ ಅಷ್ಟು ಮಾರ್ಕ್ಸ್ ನಿಮಗೆ ನೆನಪಿದ್ರೆ ಸಾಕು. ಆದರೆ ಸೆಲೆಕ್ಟ್ ಆದಮೇಲೆ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗ್ರಿ ಅಂತ ನಿಮಗೆ ಡೌಟ್ ಬರ್ಬೋದು. ನೋಡಿ, ಸೆಲೆಕ್ಟ್ ಆಗ್ತೀರಿ ಅಂದರೆ ಲಿಸ್ಟ್ ಬಿಡ್ತಾರೆ. ಲಿಸ್ಟ್ ಬಿಟ್ಟ ತಕ್ಷಣ 1:2 ನೋ, 1:3 ನೋ ಬಿಡ್ತಾರೆ. ಬಿಟ್ಟ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಟೈಮ್ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಜಸ್ಟ್ ನಿಮ್ಮ ಒಂದು ಯೂನಿವರ್ಸಿಟಿ ಯಾವುದಿದೆ ಆ ಒಂದು ಯೂನಿವರ್ಸಿಟಿಗೆ ಭೇಟಿ ಕೊಟ್ಟು ನೀವೇ ಡೈರೆಕ್ಟಾಗಿ ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ವಿಭಾಗದಲ್ಲಿ ನೀವು ಮಾಹಿತಿಯನ್ನು ತಿಳಿಸಿ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು, ಮತ್ತು ಅದಕ್ಕೇನಾದರೂ ದಂಡ ಅಥವಾ ಫೀಸು ಇಂಥವೇನಾದರೂ ಇರ್ತವೆ ಅದನ್ನು ಕಟ್ಬಿಟ್ಟು ಮತ್ತೊಂದು ನೀವು ಮಾರ್ಕ್ಸ್ ಕಾರ್ಡನ್ನು ಪಡ್ಕೊಳ್ಬೋದಾಗಿರುತ್ತೆ. ಅಂದರೆ ಒಂದು ಸಮಸ್ಯೆ ಆಗಿದೆ ಅಂದರೆ ಆ ಸಮಸ್ಯೆಗೆ ಪರಿಹಾರ ಇರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲರೂ ಕಾದಿಟ್ಕೊಳ್ಳೋಕ್ಕಾಗಲ್ಲ. ಏನೋ ಅಚಾನಕ್ಕಾಗಿ ಒಂದು ಮಿಸ್ಟೇಕ್ ಆಗಿರುತ್ತೆ, ಅಂದರೆ ಕಳೆದಿರುತ್ತೆ. ಅಂತ ಕಳೆದಂಥ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ಪರಿಹಾರ ಇದ್ದೇ ಇರುತ್ತೆ. ಅಂದರೆ ಅಲ್ಲಿ ಕಳೆದಿದೆ ಅಂತಂದರೆ ಒಂದು ಸಮಸ್ಯೆ ಆಗಿದೆ ಅಂದರೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಸೊ ಯಾವುದೇ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪಿ ಯು ಲೆಕ್ಚರರು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಏನಾದರೂ ಆಯಿತು ಅಂದರೆ ನೀವು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ರಿ. ಸಾಧ್ಯ ಆದರೆ ಈಗಲೇ ಬೇಕಾದರೆ ನಿಮ್ಮ ಯೂನಿವರ್ಸಿಟಿಗೂ ಕೂಡ ಭೇಟಿ ಕೊಟ್ಟು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ಪಡ್ಕೊಳ್ಬೋದಾಗಿರುತ್ತೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಬಂದಂಥ ಪ್ರಮುಖವಾದಂಥ ಪ್ರಶ್ನೆಗಳು. ಸ್ನೇಹಿತರೆ, ಇದೇ ಒಂದು ವಿಡಿಯೋ ಈಗ ಏನು ನೋಡ್ತಾ ಇದ್ರಿ, ಈಗಲೇ ನಿಮ್ಮ ಡೌಟ್ ಏನಿದೆ ಕಾಮೆಂಟ್ ಮಾಡಿರಿ, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಜೊತೆಗೆ ಹಲವಾರು ನೋಟ್ಸ್ಗಳನ್ನು PST, GPT, HSTR, ಪಿ ಯು ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು, ಹೀಗೆ ಅನೇಕ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಹಲವಾರು ನೋಟ್ಸ್ಗಳನ್ನು, ಹಲವಾರು ವಿಷಯಗಳನ್ನು ನಾನು ನನ್ನ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನೀವೇನಾದರೂ ಇನ್ನೂ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿರಿ, ಜಾಯ್ನ್ ಆಗಿರಿ. ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.